ಎಸ್, ಇನ್ನು ಪ್ರಧಾನಿ ಮೊಮ್ಮಗ ಆಗಿದ್ರು ಸರಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಪ್ರಜ್ವಲ್ ಪ್ರಕರಣವನ್ನ ರಾಜ್ಯ ಸರ್ಕಾರ ಎಸ್ಐಟಿಗೆ ವಹಿಸಿದೆ ಅಂತ ಮಂಡ್ಯದಲ್ಲಿ ಮಾಜಿ ಸಚಿವ ಕೆ.ಎಸ್. ಪುಟ್ಟರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಪ್ರಕರಣಕ್ಕೆ ಅಡ್ಡಿಪಡಿಸಲ್ಲ, ತನಿಖೆಗೆ ಸಹಕರಿಸುತ್ತೆ. ನಮ್ಮ ಮೊಮ್ಮಕ್ಕಳು ಮಾಡಿದ್ದಕ್ಕೆ ನಾವು ಹೊಣೆ ಆಗೋಕ್ಕಾಗತ್ತಾ? ಸತ್ಯ ಶೀಘ್ರವೇ ಹೊರಬರುತ್ತೆ ಅಂದ್ರು ಕೆ.ಎಸ್. ಪುಟ್ಟರಾಜು ಮಾತನಾಡಿದ್ದಾರೆ. ಎಲ್ಲ ರೀತಿಯ ಸಹಕಾರವನ್ನ ಕೂಡ ನೀಡ್ತೇವೆ ಅಂತಿದ್ದಾರೆ. ಸತ್ಯ ಶೀಘ್ರವೇ ಹೊರಬರುತ್ತೆ ಎನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಶಿಸ್ತಿನ ಕ್ರಮ ತಗೊಂಡಿದ್ದಾರೆ. ಪಕ್ಷ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲ್ಲ. ಸೊಸೈಟಿಗೆ ಬೇಕಾದಂಥ ಎಲ್ಲ ಸಲಹೆ ಸಹಕಾರಗಳನ್ನ ಕೊಡುತ್ತೆ. ಅದು ಯಾರು ತಪ್ಪು ಮಾಡಿದರೂ ತಪ್ಪೇ. ಎಲ್ಲಿ ಅವ್ರೇನು ಡ್ರೈವ್ಗಳು ಬೀದಿಗೆ ಎಷ್ಟು ಬಿಟ್ಟಿದ್ದಾರೋ ಅದು ಮಹಾಂತರವಂಥ ತಪ್ಪೇ ಇದೆ. ದೇವೇಗೌಡರಂಥ ಮಹಾನ್ ನಾಯಕರು, ಕುಮಾರಣ್ಣವರು, ಇವರೆಲ್ಲ ಇರ್ತಕ್ಕಂಥದ್ದು ನಮ್ಮ ಪಕ್ಷದ ಹಿರಿಯ ಮುಖಂಡರ ಜೊತೆ ಇವತ್ತು ಹುಬ್ಳಿನಲ್ಲಿ ಇದೇ ವಿಚಾರ ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಎಲ್ಲ ತೀರ್ಮಾನಗಳನ್ನು ಇವತ್ತು ಮಾಡ್ತಾರೆ. ಇಲ್ಲಿ ಇದೆಲ್ಲ ಇಂಥವೆಲ್ಲನೂ ದೇವೇಗೌಡರ ಕುಟುಂಬ ನೋಡ್ಕೊಂಡು ಬಂದಿದೆ. ಈಗ ದೇವೇಗೌಡರ ಒಂದು ಇತಿಹಾಸ ಬಹುತೇಕ ಎಲ್ಲ ಪಾರ್ಟಿನಲ್ಲೂ ಅವ್ರ ಗರಡಿಲೇ ಕಲಿತು ಈಚೆ ಬಂದಿರುವಂಥವ್ರು. ಏನು ಮಹಾನ್ ನಾಯಕರುಗಳು ಇವತ್ತಿದ್ದಾರೆ. ಸಿದ್ದರಾಮಯ್ಯರಾದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.